ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳು. ವಿದ್ಯಾರ್ಥಿಗಳೇ, ನಾವು ಇಂದು ಪ್ರಕಾಶ್ ಕಂಬತ್ತಳ್ಳಿಯವರು ಬರೆದಿರುವಂತಹ ನಸೀರುದ್ದೀನನ ಕಥೆಗಳನ್ನು ನೋಡೋಣ. ಕಥೆಯ ಹೆಸರು ಕತ್ತೆಯ ಮಾತು ಅಂಥೇಳಿ. ನಸೀರುದ್ದೀನನ ಬಳಿ ಒಂದು ಸುಂದರವಾದ ಕತ್ತೆ ಇತ್ತು. ಅವನು ಅದನ್ನು ಯಾರಿಗೂ ಕೊಡಲು ಇಷ್ಟಪಡುತ್ತಿರಲಿಲ್ಲ. ಆದರೂ ಒಂದು ದಿನ ನೆರೆಯವ ಬಂದು ಕೇಳಿದ, ಕೆಲವು ಸಾಮಾನುಗಳನ್ನು ನಾನು ಸಾಗಿಸಬೇಕಾಗಿದೆ, ನಿನ್ನ ಕತ್ತೆ ಕೊಡುವೆಯಾ ಅಂಥೇಳಿ ಕೇಳಿದ. ನಸೀರುದ್ದೀನು ಸುಳ್ಳು ಹೇಳಿದ. ಯಾಕಂತೇಳಿದ್ರೆ ತನ್ನ ಕತ್ತೆಯನ್ನು ಯಾರಿಗೂ ಕೊಡಲು ನಸೀರುದ್ದೀನನಿಗೆ ಇಷ್ಟವಿಲ್ಲ. ಅದಕ್ಕಾಗಿ ಹೇಳಿದ, ಇಲ್ಲ ಮಿತ್ರ, ಈಗ ನನ್ನ ಬಳಿ ಯಾವ ಕತ್ತೆಯೂ ಇಲ್ಲ ಎಂದ ನಸೀರುದ್ದೀನ್. ಪರಿಪರಿಯಾಗಿ ಕೇಳಿಕೊಂಡ್ರೂ ನಸೀರುದ್ದೀನ್ ತನ್ನ ಬಳಿ ಕತ್ತೆ ಇಲ್ಲ ಎಂದೇ ವಾದಿಸಿದ. ಮಿತ್ರ ಬಂದಿದ್ನಲ್ಲ ಕೇಳಲಿಕ್ಕೆ, ಅವ ಇನ್ನೇನು ಹೊರಡಬೇಕು ಅನ್ನೋಷ್ಟರಲ್ಲಿ ಮನೆಯಲ್ಲಿದ್ದ ಕತ್ತೆ ಜೋರಾಗಿ ಅರಚಿಕೊಂಡಿತ್ತು. ನೆರೆಮನೆಯಾತ ವ್ಯಂಗ್ಯವಾಗಿ ಮಾತಾಡಿದ. ಯಾಕಂತೇಳಿದ್ರೆ ಅವಾಗಲಿಂದ ನಸೀರುದ್ದೀನ್ ನನ್ನ ಬಳಿ ಯಾವ ಕತ್ತೆಯೂ ಇಲ್ಲ ಅಂಥೇಳಿ ಹೇಳ್ತಾ ಇದ್ದ. ಆದರೆ ಕತ್ತೆ ಜೋರಾಗಿ ಅರಚಿಕೊಂಡು ಹಾಗೂ ಕೋಣೆಯಿಂದ ಹೊರಗಡೆ ಬಂತಲ್ಲ, ಅದಕ್ಕಾಗಿ ಪಕ್ಕದ ಮನೆಯಾತ ಹೇಳ್ತಾನೆ, ಏನು ದೊಡ್ಡ ಮನುಷ್ಯರೇ, ಕತ್ತೆ ನಾನಿಲ್ಲಿದ್ದೇನೆ ಅಂತ ಕೂಗಿ ಹೇಳ್ತಾ ಇದೆಯಲ್ಲ ಅಂಥೇಳಿ ವ್ಯಂಗ್ಯವಾಗಿ ಮಾತಾಡಿದ. ಆ ಸಂದರ್ಭದಲ್ಲಿ ನಸೀರುದ್ದೀನನಿಗೆ ಏನಾಗಿರಬಹುದು? ಏನಾಗುತ್ತೆ ಗೊತ್ತಾ? ಅವನಿಗೆ ಭಾಳ ಕೋಪ ಉಕ್ಕಿ ಬಂತು. ಅಲ್ಲಯ್ಯ, ಸಿಟ್ಟಿಲಿಂದ ಹೇಳಿದ, ಅಲ್ಲಯ್ಯ, ಇಷ್ಟು ದೊಡ್ಡ ಮನುಷ್ಯ ನಾನು ಹೇಳುವ ಮಾತಿಗಿಂತ ಕತ್ತೆ ಮಾತಿನಲ್ಲಿ ನಂಬಿಕೆ ಹೆಚ್ಚಾ ನಿನಗ ಎಂದು ಹೇಳಿದ. ಎರಡನೇ ಕಥೆಯ ಹೆಸರು ವಯಸ್ಸು. ಒಂದು ದಿನ ಗೆಳೆಯರ ಗುಂಪಿನಲ್ಲಿ ನಸೀರುದ್ದೀನ್ ಹರಟೆ ಹೊಡೆಯುತ್ತಿದ್ದ. ಮಾತಿನ ಮಧ್ಯೆ ಸ್ನೇಹಿತನೊಬ್ಬ ಕೇಳ್ತಾನೆ, ನಸೀರುದ್ದೀನ್, ನಿನ್ನ ವಯಸ್ಸೆಷ್ಟು? ಆಗ ನಸೀರುದ್ದೀನ್ ತಕ್ಷಣ ಹೇಳ್ತಾನೆ, ನನಗೆ 40 ವರ್ಷ ಅಂಥೇಳಿ. ಆದರೆ ಅವನ ಸುಖಗಟ್ಟಿದ ಮುಖ, ಬಿಳಿಯ ಕೂದಲು ನೋಡಿದರೆ 40 ವಯಸ್ಸಿನವನಂತೆ ಕಾಣುತ್ತಿರಲಿಲ್ಲ. ಆದ್ದರಿಂದ ಸ್ನೇಹಿತರು ಅವನ ಮಾತನ್ನು ನಂಬಲಿಲ್ಲ. ಅವರಿಗೆ ಡೌಟ್ ಬಂತು. ಅವರಲ್ಲಿ ಒಬ್ಬ ಧೈರ್ಯ ಮಾಡಿ ಕೇಳಿಯೇ ಬಿಟ್ಟ, ಅಲ್ಲ ನಸೀರುದ್ದೀನ್, 10 ವರ್ಷ ಹಿಂದೆ ನಾನು ಇದೇ ಪ್ರಶ್ನೆಯನ್ನು ಮಾಡಿದ್ದೆ. ಆವಾಗ ನೀನು 40 ವರ್ಷ ಅಂತಲೇ ಹೇಳಿದ್ದಿ. ಈಗಲೂ ಸಹ 40 ವರ್ಷನೇ ಅಂತ ಹೇಳ್ತಾ ಇದೆಯಾ 10 ವರ್ಷದ ನಂತರ ಅಂತ ಕೇಳಿದಾಗ ನಸೀರುದ್ದೀನ್ ಹೇಳ್ತಾನೆ, ನಾನು ಆಗೊಂದು ಈಗೊಂದು ಮಾತನಾಡುವವನಲ್ಲ, ನನ್ನದು ಯಾವಾಗಲೂ ಒಂದೇ ಮಾತು ಎಂದ ನಸೀರುದ್ದೀನ್. ನೋಡಿ ಎಷ್ಟು ಹಾಸ್ಯಕರವಾದ ಮಾತು. ನಸೀರುದ್ದೀನನಿಗೆ ಸುಳ್ಳು ಹೇಳಬೇಕು ಅಂಥೇಳಿ ಏನು ಉದ್ದೇಶ ಏನಿಲ್ಲ. ಆದರೆ ನಸೀರುದ್ದೀನನ ತಲೆಯಲ್ಲಿ ಒಂದೇ ಮಾತು ಇದೆ. ಅದೇನಂತ ಹೇಳಿದರೆ, ಆವಾಗೊಂದು ಇವಾಗೊಂದು ಮಾತು ಆಡಬಾರ್ದು, ಅದು ತಪ್ಪು ಅಂಥೇಳಿ. ಸೊ ತಾನು 10 ವರ್ಷದ ಹಿಂದೆ ಎಷ್ಟು ವಯಸ್ಸನ್ನು ಹೇಳಿದ್ನೋ ಅಷ್ಟೇ ಇಂದು 10 ವರ್ಷದ ನಂತರ ಸಹ 40 ವರ್ಷನೇ ಅಂತ ಹೇಳ್ತಾ ಇದ್ದಾನೆ. ಯಾಕಂತೇಳಿದ್ರೆ ಆ ಮಾತು ಅವನ ತಲೆಯಲ್ಲಿ ಕೂತಿದೆ. ಆದರೆ ಇದು ಬಹಳ ಹಾಸ್ಯಕರವಾಗಿತ್ತು. ಮೂರನೇ ಕಥೆ, ಕಳ್ಳರು ಬಂದರು ನಸೀರುದ್ದೀನನ ಮನೆಗೆ. ಒಂದು ರಾತ್ರಿ 4-5 ಮಂದಿ ಕಳ್ಳರು ನಸೀರುದ್ದೀನನ ಮನೆಗೆ ನುಗ್ಗಿದ್ರು. ದೂರದಿಂದಲೇ ಇದನ್ನು ಗಮನಿಸಿದ ನಸೀರುದ್ದೀನ್ ಬೀರುವೊಂದರಲ್ಲಿ ನುಗ್ಗಿ ಬಾಗಿಲು ಹಾಕಿಕೊಂಡ. ಕಳ್ಳರು ಮನೆಯನ್ನೆಲ್ಲ ಜಾಲಾಡಿದ್ರು, ಎಲ್ಲ ಹುಡುಕಿದ್ರು, ಏನೂ ಸಿಗಲಿಲ್ಲ ಅವರಿಗೆ. ಆದರೂ ಕಳ್ಳರು ಬಿಡಲಿಲ್ಲ. ಏನಾದರೂ ಸಿಗಬಹುದೆಂದು ಪುನಃ ಮನೆಯನ್ನೆಲ್ಲ ಹುಡುಕಲು ಪ್ರಾರಂಭಿಸಿದರು. ಒಬ್ಬ ಕಳ್ಳನಿಗೆ ಬೀರು ಕಣ್ಣಿಗೆ ಬಿತ್ತು. ಖುಷಿಯಾಗಿ ಬಿಡ್ತು. ಸದ್ಯ ಬೀರುವಿನಲ್ಲಿ ಏನಾದರೂ ಸಿಕ್ಕೇ ಸಿಗುತ್ತದೆ ಎಂದು ಬೀರು ಬಾಗಿಲು ತೆರೆದ. ಅಲ್ಲಿ ನಸೀರುದ್ದೀನನ್ನು ಮುದುಡಿ ಕುಳಿತಿದ್ದ. ಕಳ್ಳ ನೋಡಿ, ಅರೆ, ಇಲ್ಲೇನು ಮಾಡುತ್ತಿದ್ದೀಯಾ ಅಂಥೇಳಿ ಪ್ರಶ್ನಿಸತೊಡಗಿದ. ಆವಾಗ ನಸೀರುದ್ದೀನ್ ಹೇಳ್ತಾನೆ, ನಿಮಗೆ ನಮ್ಮ ಮನೆಯಲ್ಲಿ ಕದ್ದೊಯ್ಯಲು ಏನು ಸಿಗಲಿಲ್ವಲ್ಲ, ಅದಕ್ಕೆ ನಾಚಿಕೆ ಆಯಿತು. ನಾಚಿಕೆಯಾಗಿ ನಿಮಗೆ ಮುಖ ತೋರಿಸಲಾರದೆ ಇಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂದ ನಸೀರುದ್ದೀನ್. ನಾಲ್ಕನೆಯ ಒಂದು ಕಥೆ, ಕತ್ತೆಗೆಷ್ಟು ಬೆಲೆ ಅಂಥೇಳಿ. ನಸೀರುದ್ದೀನನ ಕತ್ತೆ ಬರಬರುತ್ತಾ ತೀರ ಸೋಮಾರಿಯಾಗತೊಡಗಿತು. ಏನು ಮಾಡಿದರೂ ಬದಲಾಗಲಿಲ್ಲ. ಬೇಸತ್ತ ನಸೀರುದ್ದೀನ್ ಆ ಕತ್ತೆಯನ್ನು ಸಂತೆಗೆ ತೆಗೆದುಕೊಂಡು ಹೋಗಿ 40 ನಾಣ್ಯಗಳಿಗೆ ಮಾರಾಟ ಮಾಡಿದ. ಕತ್ತೆಯನ್ನು ಕೊಂಡವನು ಆ ಕತ್ತೆಯನ್ನು ಇದೇ ಸಂತೆಯಲ್ಲಿ ಮಾರಾಟ ಮಾಡಿ ಬಿಡಬೇಕೆಂದು ನಿರ್ಧರಿಸಿದ. ಅವನು ಅಲ್ಲಿಯೇ ಹರಾಜು ಹಾಕತೊಡಗಿದ. ಕತ್ತೆಯ ಒಂದೊಂದೇ ಗುಣಗಳನ್ನು ವರ್ಣಿಸತೊಡಗಿದ. ಆ ವ್ಯಕ್ತಿ ಯಾರು ಕತ್ತೆಯನ್ನು ತಗೊಂಡಿದ್ನಲ್ಲ, ಅವನು ಕತ್ತೆಯ ಗುಣಗಾನವನ್ನು ಮಾಡಲು ತೊಡಗಿದ. ನೆರೆದಿದ್ದವನೊಬ್ಬ 50 ನಾಣ್ಯಕ್ಕೆ ಕೂಗಿದ. ನಾನು 50 ನಾಣ್ಯಗಳನ್ನು ಕೊಟ್ಟು ಇದನ್ನು ತಗೋತೀನಿ ಅಂಥೇಳಿ ಹೇಳಿದ.
ಕತ್ತೆ ಕೆಲಸ ಮಾಡುವ ರೀತಿ, ಅದರ ಸಾಮರ್ಥ್ಯ ಇತ್ಯಾದಿಗಳನ್ನು ಹೊಗಳತೊಡಗಿದ. ಮತ್ತೊಬ್ಬ 60 ನಾಣ್ಯಗಳಿಗೆ ಕೂಗಿದ. ಇನ್ನೊಬ್ಬನು ಹೇಳ್ತಾನೆ, ನಾನು 60 ನಾಣ್ಯಗಳನ್ನು ಕೊಡ್ತೀನಿ, ನನಗೆ ಈ ಕತ್ತೆ ಕೊಡ್ರಿ ಅಂಥೇಳಿ ಹೇಳಿದ. ಕತ್ತೆಯ ಪರಂಪರೆ, ಅದರ ವಂಶಾವಳಿ, ಮುಂದೆ ಇದು ಹಾಕುವ ಮರಿಗಳು ಇತ್ಯಾದಿ ಕತ್ತೆಯ ಗುಣಗಾನ ಮಾಡತೊಡಗಿದ. ಇದನ್ನೆಲ್ಲ ನೋಡುತ್ತಾ ನಿಂತಿದ್ದ ನಸಿರುದ್ದೀನನಿಗೆ ತನ್ನ ಕತ್ತೆ ಇಷ್ಟೆಲ್ಲ ಗುಣಗಳನ್ನು ಹೊಂದಿದೆಯೇ ಎಂದು ಆಶ್ಚರ್ಯವಾಯಿತು. ಬೇರಿನ್ನಾರಾದರೂ ಕೊಂಡುಕೊಂಡಾರೆಂಬ ಆತಂಕದಿಂದ ತಾನೇ 70 ನಾಣ್ಯಗಳಿಗೆ ಹರಾಜು ಕೂಗಿದ. ನಾನಿದನ್ನು 70 ನಾಣ್ಯಗಳಿಗೆ ತಗೋತೀನಿ ಅಂಥೇಳಿ ನಸಿರುದ್ದೀನ್ ಹೇಳಿದ. ಅದೇ ಕತ್ತೆಯನ್ನು ಹೊಡೆದುಕೊಂಡು ಮನೆಗೆ ವಾಪಸ್ಸಾದ. ನೋಡ್ರಿ ಎಷ್ಟು ವಿಚಿತ್ರವಾಗಿದ್ದಾನೆ ಅಲ್ಲ ನಸಿರುದ್ದೀನ್, ಹಾಗೂ ಹಾಸ್ಯಕರವಾಗಿದ್ದಾನೆ. ಅರ್ಥ ಆಯ್ತಲ್ವಾ?